ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇದೀಗ ಬಡ ದೇಶಗಳಿಗೆ ಲಸಿಕೆ ಒದಗಿಸ್ತಾ ಇದ್ದಂಥ ಸಂಸ್ಥೆಗೆ ಆ ನೆರವನ್ನೇ ಬಂದ್ ಮಾಡಿಬಿಡ್ತಾರೆ ಅಮೆರಿಕ. ಬಡ ದೇಶಗಳಿರ್ತಾವಲ್ವ, ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ಜನಗಳಿಗೆ ಲಸಿಕೆಯನ್ನು ಒದಗಿಸ್ತಾ ಇತ್ತು ಒಂದು ಸಂಸ್ಥೆ. ಆ ಸಂಸ್ಥೆಗೆ ಅಮೆರಿಕ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇತ್ತು ಅಥವಾ ಸಹಾಯ ಸಿಗ್ತಾ ಇತ್ತು. ಅದನ್ನೇ ಬಂದ್ ಮಾಡಿರೋದು ಈಗ ಟ್ರಂಪ್. ಅಮೆರಿಕದ ನೆರವನ್ನು ಕಡಿತ ಮಾಡಿ 10 ಲಕ್ಷ ಜನರ ಜೀವಕ್ಕೆ ಸಂಚಕಾರ ಬಂದಿದೆ. ಇದೀಗ ಅತ್ಯಂತ ಬಡ ದೇಶಗಳಿಗೆ ಲಸಿಕೆ ಒದಗಿಸುವಲ್ಲಿ ತುಂಬ ತೊಂದರೆಯಾಗಿದೆ. ಇದೀಗ ಜಾಗತಿಕ ಆರೋಗ್ಯ ಭದ್ರತೆಯ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಇದು ಲಸಿಕೆ ಇಲ್ಲದೆ ಮಾರಕ ರೋಗಗಳು ಎಲ್ಲ ಕಡೆ ಹರಡಬಹುದು ಅಂತ ಆತಂಕ ಕೂಡ ಇಲ್ಲೊಂದು ಕಡೆ ಕಾಣಿಸ್ಕೊಳ್ತಾ ಇದೆ. ಮಾರಕ ರೋಗಗಳ ವಿರುದ್ಧದ ಹೋರಾಟದಲ್ಲಿ 25 ವರ್ಷಗಳಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯದ ಮೇಲೆ ವಿನಾಶಕಾರಿ ಪರಿಣಾಮ ಆಗಬಹುದು. ಜಗತ್ತಿನ ಅರ್ಧದಷ್ಟು ಮಕ್ಕಳಿಗೆ ಲಸಿಕೆ ನೀಡುವಲ್ಲಿ ತೀವ್ರ ತೊಂದರೆ ಆಗಬಹುದು. ಇದೊಂದು ಕ್ರೂರ ನಿರ್ಧಾರ ಅಂತ ಹೇಳಿ ಲಂಡನ್ ಯೂನಿವರ್ಸಿಟಿ ಹೇಳಿದೆ. ಇಲ್ಲಿ ಯಾವುದಕ್ಕೆಲ್ಲ ನೆರವು ಅಂತ ಹೇಳಿದ್ರೆ ಕೋವಿಡ್-19, ಎಬೋಲಾ, ಮಲೇರಿಯಾ, ರೇಬಿಸ್, ಪೋಲಿಯೋ, ಕಲಾರ, ಕ್ಷಯ, ಟೈಫಾಯ್ಡ್, ಹಳದಿ ಜ್ವರ, ದಢಾರ, ಇತರೆ ಸಾಂಕ್ರಾಮಿಕ ರೋಗಗಳ ವಿರುದ್ಧವಾಗಿ ಲಸಿಕೆ ಕೆಲಸ ಮಾಡ್ತಾ ಇತ್ತು. ಅವ್ರಿಗೆ ಯಾರು ನಾನು ಲಸಿಕೆ ಕೊಡಲ್ಲ ಅಂತ ಹೇಳಿದ್ರೆ ಇಷ್ಟು ರೋಗದಲ್ಲಿ ಯಾವ್ದು ಬೇಕಾದರೂ ಹರಡಬಹುದು ಅಂತ. ವಿಶ್ವದ ಅರ್ಧಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಲಸಿಕೆ ಹಾಕುವುದಕ್ಕೆ ಆರ್ಥಿಕ ನೆರವನ್ನು ಅಮೆರಿಕ ಕೊಡ್ತಾ ಇತ್ತು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಆ ಎಲ್ಲ ನೆರವನ್ನು ಸ್ಟಾಪ್ ಮಾಡಿರೋದು. ಜಗತ್ತಿಗೆ ಆತಂಕ ಏನಪ್ಪ ಅಂದರೆ, ಯಾವುದೋ ಒಂದು ರಾಷ್ಟ್ರದಲ್ಲಿ ದಢಾರ ಆಗಬಹುದು, TB ಇಲ್ಲದೇ ಇರಬಹುದು, ಯಾವುದೋ ರಾಷ್ಟ್ರ ಪೋಲಿಯೋ ಮುಕ್ತ ಆಗಿರಬಹುದು. ಆದರೆ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿದ್ದರೆ ಸಾಕು, ಜಗತ್ತಿನ ಇತರೆ ರಾಷ್ಟ್ರಗಳಿಗೂ ಇವೆಲ್ಲವೂ ಕೂಡ ವ್ಯಾಪಿಸುತ್ತವೆ. ಅಮೆರಿಕ, ಯುರೋಪ್ ಸೇರಿದಂತೆ ಇತರೆಡೆ ದಢಾರ ಹೆಚ್ಚಾಗ್ತಾ ಇದೆ. 30 ಲಕ್ಷ ಸಾವು. ಎಲ್ಲಿ HIV ತಡೆಗಟ್ಟುವಿಕೆ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ನೆರವು ಸ್ಥಗಿತ ಆದರೆ 2030 ವೇಳೆಗೆ 1 ಕೋಟಿಗಿಂತ ಹೆಚ್ಚಿನ ಜನರಿಗೆ ಹೊಸ ಸೋಂಕು ತಗುಲಬಹುದು. ಸುಮಾರು 30 ಲಕ್ಷ ಸಾವಾಗಬಹುದು. ಇದರಲ್ಲಿ ಇವತ್ತು ಪ್ರಕಟವಾಗಿರತಕ್ಕಂಥ ಅಧ್ಯಯನದಿಂದ ಈ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಲ್ಯಾನ್ಸೆಟ್ HIV ಜರ್ನಲ್ನಲ್ಲಿ ಪ್ರಕಟವಾಗಿರತಕ್ಕಂಥ ಅಧ್ಯಯನ ಇದು. HIV ನಿಧಿಗೆ ಅತಿ ಹೆಚ್ಚು ನೆರವು ಕೊಡ್ತಾ ಇದ್ದಿದ್ದೇ ಅಮೆರಿಕ. ಈಗ ಸ್ಟಾಪ್ ಮಾಡಿದಾಗ ಅದು ಹರಡುತ್ತೆ. ಸುಮಾರು 30 ಲಕ್ಷ ಜನ ಸಾಯಬಹುದು ಅಂತ ಒಂದು ರಿಪೋರ್ಟ್ ಕೂಡ ಬಂದಿದೆ.